ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯ ಪರ್ವ. ಮೆಂಟಲ್ ಎಬಿಲಿಟಿಯ ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಇವತ್ತಿನ ಟಾಪಿಕ್ಕು ಟೈಮ್ ಆ್ಯಂಡ್ ವರ್ಕ್, ಸಮಯ ಮತ್ತು ಕೆಲಸ. ಪ್ರತಿ ಸಬ್ಜೆಕ್ಟ್ನಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ. ಸೊ ಇವತ್ತು ನಾವು ಟೈಮ್ ಆ್ಯಂಡ್ ವರ್ಕಲ್ಲಿ ಇರುವ ಬೇಸಿಕ್ ಲೆವೆಲನ್ನು ನೋಡೋಣ. ಸೊ ಡಿಲೇ ಮಾಡೋದು ಬೇಡ, ಡೈರೆಕ್ಟಾಗಿ ಸಬ್ಜೆಕ್ಟಿಗೆ ಬರೋಣ. ಸೊ ಟೈಮ್ ಆ್ಯಂಡ್ ವರ್ಕಲ್ಲಿ ಬರುವ ಬೇಸಿಕ್ ಕಾನ್ಸೆಪ್ಟನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಬೇಸಿಕ್ ಕಾನ್ಸೆಪ್ಟ್, ಓಕೆ. ಸೊ ಇಲ್ಲಿ 3 ಟರ್ಮ್ಸ್ ಬರುತ್ತೆ. ಮೊದಲನೇದು ಸಮಯ, ಟೈಮ್. ಎರಡನೇದು ವರ್ಕ್, ಕೆಲಸ. ಮತ್ತು ಮೂರನೇದು ಕೆಪ್ಯಾಸಿಟಿ ಅಥವಾ ಎಫಿಷಿಯನ್ಸಿ. ಸೊ ಮೂರು ಯಾವ ಥರ ಒಂದಕ್ಕೊಂದು ಲಿಂಕ್ ಇದೆ ನೋಡೋಣ. ಸೊ ಮೊದಲು ಕೆಪ್ಯಾಸಿಟಿ ಅಂದರೆ ಏನು ನೋಡೋಣ. ಸೊ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಪರ್ಸನ್ ಎ ತೊಗೊಂಡಿದ್ದೀನಿ. ಅವನ ಕೆಪ್ಯಾಸಿಟಿ ದಿನಕ್ಕೆ 5 ರೊಟ್ಟಿ ಪರ್ ಡೇ. ಎ ಅನ್ನೋ ಒಂದು ಕೆಪ್ಯಾಸಿಟಿ. ಸೊ ನೆಕ್ಸ್ಟು ಬಿ ಪರ್ಸನ್, ಅವನದು 10 ರೊಟ್ಟಿ ಪರ್ ಡೇ ಕೆಪ್ಯಾಸಿಟಿ. ಸೊ ಒಬ್ಬೊಬ್ಬರು ಒಂದೊಂದು ಕೆಪ್ಯಾಸಿಟಿ ಇರುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಪರ್ಸನ್ ಎ 5 ರೊಟ್ಟಿ ಪರ್ ಡೇ ಕೆಪ್ಯಾಸಿಟಿ, ಪರ್ಸನ್ ಬಿ 10 ರೊಟ್ಟಿ ಪರ್ ಡೇ ಕೆಪ್ಯಾಸಿಟಿ ತೊಗೊಂಡಿದ್ದೀನಿ. ಸೊ ಅವರಿಬ್ಬರಿಗೂ ಒಂದು ವರ್ಕ್ ಅಸೈನ್ ಆಯಿತು. ಸೊ ಅವ್ರಿಗೂ 60 ರೊಟ್ಟಿ ಮಾಡಿಕೊಡಿ ಅಂತ ಅವ್ರಿಗೆ ವರ್ಕ್ ಸಿಕ್ತು. ಸೊ ಹಾಗಾದರೆ ಎ ಅನ್ನೋನು ಅವನು 5 ರೊಟ್ಟಿ ಪರ್ ಡೇ ಕೆಪ್ಯಾಸಿಟಿ ಇರೋನು 60 ರೊಟ್ಟಿ ಮಾಡೋಕ್ಕೆ ಎಷ್ಟು ಡೇ ತಗೋತಾನೆ? ಸೊ ಸಿಂಪಲ್ಲಾಗಿ ನೋಡಿ, ಬೇಸಿಕ್ ನಾರ್ಮಲ್ ಮೆಥಡಲ್ಲಿ ನಾವು 5 ರೊಟ್ಟಿ 1 ಡೇ, ಹೌದಾ? 10 ರೊಟ್ಟಿ ಮಾಡೋಕ್ಕೆ 2 ಡೇಸ್, 15 ರೊಟ್ಟಿ ಮಾಡೋಕ್ಕೆ 3 ಡೇಸ್, 20 4 ದಿನ, 25 5 ದಿನ, 30 6, 35 7, 40 8, 45 9, 50 10 ದಿನ, 55 ರೊಟ್ಟಿ ಮಾಡೋಕ್ಕೆ 11. ಸೊ 60 ರೊಟ್ಟಿ ಮಾಡೋಕ್ಕೆ 12 ದಿನ ತೊಗೋತಾನೆ ಈ ಅನ್ನೋನು. ಸೊ ಇಷ್ಟೆಲ್ಲ ಮಾಡೋದಕ್ಕಿಂತ ಸೊ ಇಲ್ಲಿ ಎ ಅನ್ನೋನು 60 ರೊಟ್ಟಿ ಮಾಡಬೇಕು. ಅವನ ಕೆಪ್ಯಾಸಿಟಿ 5 ಇದೆ. ಸೊ 60ನ 5ರಲ್ಲಿ ಡಿವೈಡ್ ಮಾಡಿದರೆ 12 ಬರುತ್ತೆ, ಹೌದಾ? ಸೊ ಎ ಅನ್ನೋನು 12 ದಿನ ತೊಗೋತಾನೆ 60 ರೊಟ್ಟಿ ಮಾಡೋಕ್ಕೆ. ಸೊ ಅದೇ ಥರ ಬಿ ಪರ್ಸನ್ನು ದಿನಕ್ಕೆ 10 ರೊಟ್ಟಿ 1 ಡೇ, 20 ರೊಟ್ಟಿ 2 ಡೇಸ್, 30 3 ಡೇಸ್, 40 4 ಡೇಸ್, 50 5 ಡೇಸ್, 60 6 ಡೇಸ್. ಸೊ ಇಲ್ಲಿಯೂ ಸೇಮ್ ಹಾಗೆ 60 ರೊಟ್ಟಿ ಮಾಡಬೇಕು. ಎಷ್ಟು ಅವನ ಕೆಪ್ಯಾಸಿಟಿ? 10 ಕೆಪ್ಯಾಸಿಟಿ. ಸೊ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 6 ಡೇ, ಹೌದಾ? ಇಷ್ಟು ಬಂತಾ? ಸಿಂಪಲ್ಲ. ಓಕೆ, ಈಗ ನೋಡಿ, ಈಗ ಇವು ಮೂರು ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಅಲ್ಲಿ. ಸೊ ಇವು ಮೂರು ಯಾವ ಥರ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಅಂತ ನೋಡಿ ಇಲ್ಲಿ. ಸೊ 5 ರೊಟ್ಟಿ ಪರ್ ಡೇ 60 ರೊಟ್ಟಿ ಮಾಡೋಕ್ಕೆ 12 ದಿನ, 10 ರೊಟ್ಟಿ ಪರ್ ಡೇ ಮಾಡೋನು 60 ರೊಟ್ಟಿ ಮಾಡೋಕ್ಕೆ 6 ದಿನ. ಸೊ ಇಲ್ಲಿ ಇವು ಮೂರರಿಂದ ಫಾರ್ಮುಲಾ ಜನ್ರೇಟ್ ಆಗುತ್ತೆ. ಸೊ ಯಾವ ಥರ ಫಾರ್ಮುಲಾ ಅಂದರೆ ಇಲ್ಲಿ ನೋಡಿ, ಮೊದಲನೇದು ಫಸ್ಟ್ ಒನ್ ವರ್ಕ್, ಕೆಲಸ ಬೈ ಎಫಿಷಿಯನ್ಸಿ. ಸೊ ಮೊದಲನೇದು ಏನಿರ್ತದೆ, 60 ರೊಟ್ಟಿ ಮಾಡ್ತಾನೆ, ಇದೇ 60
ಅವನ ಎಫಿಷಿಯನ್ಸಿ 5. ನಮಗೇನು ಸಿಕ್ತು? ಡೇಸ್ ಸಿಕ್ತು. ಸಮಯ ಸಿಕ್ತಾ? ಇದು ಒಂದು ಫಾರ್ಮುಲಾ. ನಾ ಏನು ಮಾಡಿಲ್ಲ, ಇಲ್ಲಿ ಕೊಟ್ಟಿರೋದನ್ನೇ ಬರ್ತಿದ್ದೀನಿ. ಸೊ ಇಲ್ಲಿ 60 ರೊಟ್ಟಿ ಇದೆ, ಎಫಿಷಿಯನ್ಸಿ 5ನ್ನು ಡಿವೈಡ್ ಮಾಡಿದರೆ ನಮಗೆ ಡೇಸ್ ಬಂತು. ಸೊ ಅದನ್ನೇ ಬರೆದಿದ್ದೇನೆ. ಸೊ ಸೆಕೆಂಡ್ ಫಾರ್ಮುಲಾ ಸೇಮ್ ಇಟ್ಟಿದ್ದೇನೆ. ವರ್ಕ್ ಏನಿದೆ ವರ್ಕ್ ಅದೇ ಇಟ್ಟಿದ್ದೇನೆ. ಕೆಳಗಡೆ ಏನು ಮಾಡಿದೆ ಅಂದರೆ ಈ ಟೈಮಲ್ಲಿ ಈ ಡೇಸ್ ಇದೆಯಲ್ಲ, ಇಲ್ಲಿ ಕೆಳಗಡೆ ತೊಗೊಂಡಿದ್ದೀನಿ, ಎಫಿಷಿಯನ್ಸಿ ಮೇಲೆ ಹೋಗಿದೆ. ಸೊ ವರ್ಕ್ ಡೇ ಅಂದರೆ ಕೆಲಸ ಮತ್ತು ಸಮಯ, ಇವನ್ನೆರಡನ್ನೂ ಡಿವೈಡ್ ಮಾಡಿದರೆ ನಮಗೆ ಎಫಿಷಿಯನ್ಸಿ ಬರುತ್ತೆ, ಅಂದರೆ ಅವನ ಕೆಪಾಸಿಟಿ ಬರುತ್ತೆ. ಹೌದಾ? ಏನು ಮಾಡಿಲ್ಲ, ಇದನ್ನು ಮೇಲಿಂದ ಕೆಳಗಡೆ ಹಾಕಿದ್ದೀನಿ, ಕೆಳಗಿರೋದನ್ನು ಮೇಲೆ ಹಾಕಿದ್ದೀನಿ. ಸೊ ಮೂರನೇದ್ದು ಮತ್ತು ವರ್ಕ್ ಕೆಲಸ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಸಮಯ. ಸೊ ಈ ಟೈಮ್ ಮತ್ತು ಏನು ಮಾಡಿಲ್ಲ, ಸೇಮ್ ಟರ್ಮ್ಸ್ ಇವೆ ಅಲ್ಲೇ ಇಟ್ಟಿರೋದೇನೆ. ಸೊ ಇಲ್ಲಿ ಇದನ್ನು ಸಮಯನ ಮೇಲ್ಗಡೆ ಹಾಕಿ ಇಂಟು ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, 5 ಕೆಪಾಸಿಟಿ ಇದೆ. ಎಕ್ಸಾಂಪಲ್, ಅವನು ಸಮಯ 12 ದಿನ ತೊಗೊಂಡ್ರೆ ಎಷ್ಟು ವರ್ಕು? 60. ಸೊ ನಿಮಗೆ ಫಾರ್ಮುಲಾ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಈ ಮೂರು ಫಾರ್ಮುಲಾ ಮುಂದೆ ಯೂಸ್ ಆಗುತ್ತೆ. ಬೇಸಿಕ್ಸ್ ಲೆವೆಲಲ್ಲಿ ಫಾರ್ಮುಲಾ ಅಷ್ಟು ಯೂಸ್ ಆಗೋದಿಲ್ಲ, ಆದರೆ ಲೆವೆಲ್ ಅಪ್ ಹೋದಾಗೆ ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದೆ ಬರೋಣ. ಸೊ ಕ್ವಶನ್ಸ್ ಹೋಗೋಕ್ಕಿಂತ ಮೊದಲು ನಿಮಗೆ LCM ಗೊತ್ತಿರಬೇಕು. ಲ ಸ ಅ LCM. ಸೊ ನಾವು ಸಣ್ಣವರಿದ್ದಾಗ 5 ಮತ್ತು 10ರ LCM ಕಂಡುಹಿಡಿ. ಲ ಸ ಅಂದರೆ ಏನು ಮಾಡ್ತಿದ್ವಿ ನಾವು? 5ನ್ನು 1 ಸ 5 2 ಸ. ಸೊ 2 1 1. ಸೊ ಕೆಳಗಡೆ 1 1 ಬರೋ ತನಕ ಡಿವೈಡ್ ಮಾಡ್ತಾ ಬರ್ತಿದ್ವಿ. 5 ಇಂಟು 2 10 ನಮ್ಮ LCM. ಹೌದಾ? ಸೊ ಈಗ ಅದೇ LCM ಇನ್ನೊಂದು ಥರ ಮಾಡ್ಬೋದು. ಇಲ್ಲೂ 10 ಬಂತ LCM, ಅದನ್ನು ಇನ್ನೊಂದು ಥರ ಯಾವ್ದು ಮಾಡ್ಬೇಕಂದ್ರೆ, ಸೊ 5 ಮತ್ತು 10 ಇದೆಯಲ್ಲ, ಇವೆರಡರಲ್ಲಿ ದೊಡ್ಡ ನಂಬರ್ ಯಾವುದು? 10. ಸೊ ಬಿಗ್ ನಂಬರ್ 10. ಸೊ 10 ಇದೆಯಲ್ಲ, ಅದು ಸಣ್ಣ ನಂಬರಿಂದ ಡಿವೈಡ್ ಆಗ್ತದೆ ನೋಡಬೇಕು. ಸೊ ಆಗ್ತಿದೆಯಾ? 10 5ರಿಂದ ಡಿವೈಡ್ ಆಗ್ತದೆ, 5 2 10. ಸೊ 0 ಬಂತ ರಿಮೈಂಡ್ರು. ಸೊ ಕಂಪ್ಲೀಟಾಗಿ ಡಿವೈಡ್ ಆದರೆ ಯಾವುದು ಬಿಗ್ ನಂಬರ್ ಇರ್ತಲ್ಲ ಅದೇ LCM. ಸೊ LCM 10. ಸೊ ಇನ್ನೊಂದು ಬನ್ನಿ, 2 5 10. ಸೊ ಈ ಮೂರದ್ದು LCM ಕಂಡುಹಿಡಿ ಅಂತ ಹೇಳಿದರೆ ಎಷ್ಟು ಬರುತ್ತೆ ನೋಡಿ. ಬೇಸಿಕ್ ಮೆಥಡ್, 2 1 5 ಸೇಮ್ ಇಡ್ತೀರಾ, 5 5 1 1 1 1. ಸೊ LCM 2 ಇಂಟು 5 10 ಬೇಸಿಕ್ ಲೆವೆಲ್. ಸೊ ಅದೇ 2 5 10. ಸೊ ಇಲ್ಲಿ ಬಿಗ್ ನಂಬರ್ ಯಾವುದು? 10. 5ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ LCM ಎಷ್ಟು? 10. ಸೊ ಇನ್ನೊಂದು ನಂಬರ್ ತಗೊಳ್ಳಿ, 5 7 LCM ಕಂಡುಹಿಡಿ ಅಂತ ಹೇಳಿದರೆ. ಸೊ ಬೇಸಿಕ್ ಮೆಥಡಲ್ಲಿ ಬನ್ನಿ, 5 7. ಸೊ 5 1 5 ಮತ್ತು 7 ಹಾಗೆ ಇಡ್ತೀರ, 7 ತೂತೀರ 1 1. ಸೊ LCM 5 7 35. ಹೌದಾ? LCM 35. ಸೊ 5 ಮತ್ತು 7 ಇದೆಯಲ್ಲ, ಇವೆರಡರಲ್ಲಿ ಬಿಗ್ ನಂಬರ್ ಯಾವುದು? 7. 7 5ರಿಂದ ಡಿವೈಡ್ ಆಗುತ್ತಾ? ಕಂಪ್ಲೀಟಾಗಿ ಆಗೋದಿಲ್ಲ. ಹೌದಾ? ಸೊ ಸೊ ಆಗಲಿಲ್ಲದಾಗ 7 ಇದೆಯಲ್ಲ, ಅದನ್ನು ಇಂಟು 2 ಮಾಡೋದು. 7 2 ಸ ಎಷ್ಟು? 14. 14 ಈಗ ಸಣ್ಣ ನಂಬರ್ಲೆ ಡಿವೈಡ್ ಆಗುತ್ತಾ ನೋಡಿ. 14 ಆಗುತ್ತಾ? 5ರಲ್ಲೇ ರಿಮೈಂಡ್ರ್ 0 ಬರುತ್ತಾ? ಆಗೋದಿಲ್ಲ. ಹೌದಾ? 5 2 10 4 ಉಳಿತು. ಹೌದಾ? ಸೊ ಆಗೋದಿಲ್ಲ. ಸೊ 14 ಆಗೋದಿಲ್ಲ. ಸೊ 7ನ್ನು ಮತ್ತೆ 3ಲೇ ಮಾಡೋದು. 7
7 2 14, 7 3 21. 21 5ರಲ್ಲಿ ಡಿವೈಡ್ ಆಗುತ್ತಾ? ಆಗೋದಿಲ್ಲ. 5 4 20, 1 ಉಳಿತು ರಿಮೈಂಡ್ರ್ 0 ಬರಬೇಕು. ಸೊ ಮತ್ತೆ 7 4 28 ಆಗೋದಿಲ್ಲ. 7 5 35, 35 5ರಿಂದ ಡಿವೈಡ್ ಆಗುತ್ತಾ? ಸೊ 7 35, ಸೊ ರಿಮೈಂಡ್ರ್ 0 ಬಂತು. ಸೊ ಹಾಗಾಗಿ ರಿಮೈಂಡ್ರ್ 0 ಬಂದರೆ ಸೊ ಬಿಗ್ ನಂಬರ್ ಎಷ್ಟರಲ್ಲೇ ಡಿವೈಡ್ ಆಗಿರ್ತದೆ ನೋಡಿ? 35. ಸೊ LCM 35. ಸೊ ಬಿಗ್ ನಂಬರ್ನ ಮಲ್ಟಿಪೈ ಎಷ್ಟು ಟೈಮ್ ಮಾಡ್ತೀವಿ? ಇಲ್ಲಿ 5 ಟೈಮ್ ಮಲ್ಟಿಪಲ್ ಆಯಿತು. 5 ಟೈಮ್ ಮಾಡಿಕೊಳ್ಳಿ ನಾವು 35 ಬಂತು. 35 ಸ್ಮಾಲ್ ನಂಬರ್ನಿಂದ ಕಂಪ್ಲೀಟ್ ಡಿವೈಡ್ ಆಯಿತು. ಸೊ ಕಂಪ್ಲೀಟ್ 0 ಬಂದ ಮೇಲೆ ರಿಮೈಂಡ್ರು. ಸೊ ಅದೇ ಇದರದ್ದು LCM. ಸೊ ಇಷ್ಟು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಬೇಸಿಕ್ ಕ್ವಶನ್ಸಿಗೆ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿ. ಅಕ್ಷತಾ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮತ್ತು ದೀಪಾ ಅದೇ ಕೆಲಸವನ್ನು 15 ದಿನಗಳಲ್ಲಿ ಮಾಡಿ ಮುಗಿಸಬಲ್ಲರು. ಒಂದು ವೇಳೆ ಇಬ್ಬರೂ ಸೇರಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಎಷ್ಟು ದಿನಗಳಲ್ಲಿ? ಸೊ ನಮಗೆ ಡೇಸ್ ಬೇಕು. ಸೊ ಮೊದಲು ಅಕ್ಷತಾ, ದೀಪಾ. ಅಕ್ಷತಾ ಎಷ್ಟು ಟೈಮ್ ತೊಗೋತಾಳೆ? ಸಮಯ. ಅದೇ 3 ಟರ್ಮ್ಸ್ ಬರ್ಕೋಣ. ಸಮಯ ಎಷ್ಟು ತೊಗೋತಾಳೆ? 10 days. ದೀಪಾ 15 days. ಹೌದಾ? ಸೊ ವರ್ಕ್, ಕೆಲಸ ಮತ್ತು ಎಫಿಷಿಯನ್ಸಿ, ಕೆಪ್ಯಾಸಿಟಿ. ಸೊ ಇಲ್ಲಿ ನೋಡಿ, ನಮಗೆ ಏನು ಗೊತ್ತಿಲ್ಲ, ಇಷ್ಟೇ ಕೊಟ್ಟಿದ್ದಾರೆ. 10 ಮತ್ತು 15 ಕೊಟ್ಟಿದ್ದಾರೆ. ಸೊ ನಾವು ಇವೆರಡರದ LCM ಏನಿರುತ್ತಲ್ಲ ಅದೇ ಅವರ ವರ್ಕ್. ಸೊ 10 ಮತ್ತು 15ರ LCM, 10 ಮತ್ತು 15ರ LCM ಅದೇ ವರ್ಕ್ ಆಗುತ್ತೆ. ಸೊ ಎರಡರದ್ದು LCM ಏನು? 10 ಮತ್ತು 15. 15 ಇದೆ. 15 10ರಿಂದ ಡಿವೈಡ್ ಆಗುತ್ತಾ? ಕಂಪ್ಲೀಟ್ಲಿ ಆಗೋದಿಲ್ಲ. ಸೊ 15 ನೆಕ್ಸ್ಟ್ ಟರ್ಮ್ ಯಾವುದು? 30. ಸೊ 30 10ಲೆ ಡಿವೈಡ್ ಆಗುತ್ತಾ? 10 30 0. ಸೊ ರಿಮೈಂಡರ್ 0 ಬಂತು. ಸೊ LCM 30. LCM 30 ಬಂತ? ಅದೇ ಇಲ್ಲಿ ವರ್ಕ್ ಆಗುತ್ತೆ. ಸೊ ವರ್ಕು 30 ಬಂತು. ಸೊ ಈಗ ಕೆಪ್ಯಾಸಿಟಿ ಸಿಗುತ್ತಾ ನಮಗೆ? A ಕೆಪ್ಯಾಸಿಟಿ ಎಷ್ಟು ಮತ್ತು B ಕೆಪ್ಯಾಸಿಟಿ ಬರುತ್ತಾ? ಫಾರ್ಮುಲಾ ಇತ್ತು ನೋಡಿ. ವರ್ಕನ್ನು ನಾವು ಸಮಯದಿಂದ ಡಿವೈಡ್ ಮಾಡಿದರೆ ನಮಗೆ ಕೆಪ್ಯಾಸಿಟಿ ಬರುತ್ತೆ. ಸೊ ನಾವು 30ನ್ನು 10ರಿಂದ ಡಿವೈಡ್ ಮಾಡಿದರೆ ಎಷ್ಟು ಬಂತು? 3 ಬಂತು. ಸೊ 3 ಅಕ್ಷತಾ ಕೆಪ್ಯಾಸಿಟಿ. ಸೊ ಮತ್ತು 30ನ್ನು 15ಇಂದ ಡಿವೈಡ್ ಮಾಡಿದರೆ 2 ಬಂತು. 2 ಅನ್ನೋದು ದೀಪಾ ಕೆಪ್ಯಾಸಿಟಿ. ಸೊ ಮತ್ತೆ ಬೇಕಾದ್ರೆ ಚೆಕ್ ಮಾಡಬೇಕು. ಈಗ 3 ಅಕ್ಷತಾ ಕೆಪ್ಯಾಸಿಟಿ 30 ಕೆಲಸ ಮಾಡೋಕ್ಕೆ ಎಷ್ಟು ದಿನ ತಗೋತಾರೆ? 10 ದಿನ. ಹೌದಾ? ಆಗಲೇ ಮಾಡಿದ್ಳು 30ನ 3ಲೆ ಡಿವೈಡ್ ಮಾಡಿದರೆ 10 ಬಂತು. ಸೊ ದೀಪಾ ಕೆಪಾಸಿಟಿ 2. ಹೌದಾ? ಅವಳು 30 ಕೆಲಸ ಮಾಡೋಕ್ಕೆ ಎಷ್ಟು ದಿನ ತಗೋತಾಳೆ? 15 ದಿನ. ಸೊ ಇಷ್ಟು ಗೊತ್ತಿರಬೇಕು. ಸೊ ನೀವು ಮೊದಲು ಸಮಯ ಕೊಟ್ಟಿರ್ತಾನೆ, ವರ್ಕನ್ನು LCM ಮೆಥಡಿಂದ ಕಂಡು ಹಿಡಿತೀರ. ಸೊ ಆಮೇಲೆ ಎಫಿಷಿಯನ್ಸಿ ಬೇಕಾದರೆ ವರ್ಕನ್ನು ಸಮಯದಿಂದ ಡಿವೈಡ್ ಮಾಡ್ತಾರೆ, ನಮಗೆ ಕೆಪಾಸಿಟಿ ಬಂತು. ಸೊ ಇಲ್ಲಿ ನೋಡಿ, ಕ್ವಶನಲ್ಲಿ ಏನು ಕೇಳ್ತಾನೆ? ಒಂದು ವೇಳೆ ಇಬ್ಬರೂ ಸೇರಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ? ಸೊ ನಮಗೀಗ ದಿನಗಳು ಬೇಕು. ಅಂದರೆ ಏನು ಬೇಕು? ಸಮಯ ಬೇಕು. ಸಮಯ ಬೇಕಾದರೆ ಫಾರ್ಮುಲಾ ಏನು? ಸಮಯ ಇಲ್ಲಿ ಮೇಲೆ ಹೋಗುತ್ತೆ, ವರ್ಕ್ ಬೈ ಕೆಪ್ಯಾಸಿಟಿ. ವರ್ಕ್ ಎಷ್ಟು? 30 ವರ್ಕು. ಕೆಪ್ಯಾಸಿಟಿ ಈಗ ಇಬ್ಬರೂ ಸೇರಿ, ಸೊ ಇಬ್ಬರದು ಕೆಪ್ಯಾಸಿಟಿ ಎಷ್ಟು? 3 ಮತ್ತು 2. ಹೌದಾ? ಸೊ 30/5. ಸೊ 6 days. ಇಬ್ಬರೂ ಸೇರಿ ಕೆಲಸವನ್ನು 6 daysಲ್ಲಿ ಮುಗಿಸುತ್ತಾರೆ. ಹೌದಾ? ಇಷ್ಟು ಮಾಡಿದರೆ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. 6 days ಇದರ ಆನ್ಸರ್. ಸೊ ಮುಂದಿನ ಕ್ವಶನಿಗೆ ಹೋಗೋಣ. ಸೊ
ಸೊ ಸೆಕೆಂಡ್ ಕ್ವಶನ್, ಸಂಜೀವ್ ಎಸ್ 6 days, ಕಿರಣ್ 10 days. ಕ್ವಶನ್ ಓದಿಬೇಕಾರೆ, ಸಂಜೀವ್ ಒಂದು ಕೆಲಸವನ್ನು 6 daysದಲ್ಲಿ, ಕಿರಣ್ 10 ದಿನಗಳಲ್ಲಿ ಮತ್ತು ರವಿ 15 ದಿನಗಳಲ್ಲಿ, ಹೌದಾ, ಕೆಲಸ ಮುಗಿಸಬಲ್ಲರು. ಒಂದು ವೇಳೆ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಸೇಮ್, ಇಲ್ಲಿ ನಾವು ಸಮಯ ಬರ್ಕೊಂಡು, ಈಗ ನಮ್ಗೆ ಏನು ಬೇಕು? ಕೆಲಸ, ವರ್ಕ್ ಬೇಕು. ವರ್ಕ್ ಬೇಕಂದ್ರೆ ಏನು ಮಾಡ್ಬೇಕು ನಾವು? LCM ಮಾಡಬೇಕು. ಸೊ LCM ಎದ್ರದ್ದು? 6, 10, 15 ಇದ್ರದ್ದು LCM. ಇದ್ರ LCM ಬಿಗ್ ನಂಬರ್ ಯಾವುದು? 15. 15 6ಲೇ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಸೊ 15 × 2 ಯಾವುದು? 30, ಹೌದಾ? ಸೊ 30 10ಲೇ ಡಿವೈಡ್ ಆಗುತ್ತಾ? ಹೌದು. 13ಲೇ 30 ಡಿವೈಡ್ ಆಗುತ್ತೆ, ರಿಮೈಂಡರ್ 0 ಬಂತು. ಮತ್ತು 30 ತೊಗೊಳ್ಳಿ, 6ಲೇ ಡಿವೈಡ್ ಆಯಿತಾ? 6 5 30. ಸೊ ರಿಮೈಂಡ್ರ್, ಸೊ 2 ಕಡೆ ರಿಮೈಂಡ್ರ್ 0 0 ಬಂದರೆ, ಸೊ 30 LCM, 30 ವರ್ಕ್ ಇದು ಬಂತು. ಸೊ ನಮಗೆ ಸಮಯ ಇದೆ, ವರ್ಕ್ ಇದೆ, ಎಫಿಷಿಯನ್ಸಿ. ಸೊ ಮತ್ತೆ ಆಗಲ್ಲ ಹೇಳಿತ್ತಲ್ಲ, ಎಫಿಷಿಯನ್ಸಿ ಬೇಕಾದರೆ ಕೆಲಸವನ್ನು ಸಮಯ ಜೊತೆ ಡಿವೈಡ್ ಮಾಡಬೇಕು. ಸೊ ಎಫಿಷಿಯನ್ಸಿ, ಸೊ ಮೊದಲನೇದು 30 ಇದೆ, ಅದನ್ನು 6ಲೇ ಡಿವೈಡ್ ಮಾಡ್ತೀನಿ. ಎಷ್ಟು ಬಂತು? 5 ಬಂತ. ಸಂಜೀವನ ಎಫಿಷಿಯನ್ಸಿ 5. ಸೊ ಸೆಕೆಂಡ್ ಕೇಸಲ್ಲಿ 30 ಇದೆ, 10ಲೇ ಡಿವೈಡ್ ಮಾಡಬೇಕು. ಎಷ್ಟು ಬಂತು? 3 ಎಫಿಷಿಯನ್ಸಿ ಯಾರ್ದು? ಕಿರಣಂದು. ಸೊ ಥರ್ಡ್ ಕೇಸ್ 30 ಇದೆ ಡಿವೈಡೆಡ್ ಬೈ ರವಿದು 15. ಸೊ ಎಷ್ಟು ಬಂತು? ಅವನ ಕೆಪಾಸಿಟಿ 2. ಸೊ ಮತ್ತೆ ನೋಡಿ, ಸಂಜೀವನ ಕೆಪಾಸಿಟಿ 5 ಕೆಪಾಸಿಟಿಯಿಂದ ಅವತ್ತು 30 ಕೆಲಸ ಮಾಡೋಕ್ಕೆ 6 ದಿನ ತೊಗೋತಾನೆ, ಹೌದಾ? ಕಿರಣಂದು ಕೆಪಾಸಿಟಿ 3 ಕೆಪಾಸಿಟಿಯಿಂದ 30 ವರ್ಕ್ ಮಾಡೋಕ್ಕೆ 10 ದಿನ ತೊಗೋತಾನೆ. ಸೊ ರವಿ ಕೆಪಾಸಿಟಿ 2, ಅವನು 30 ಕೆಲಸ ಮಾಡೋಕ್ಕೆ 15 ದಿನ ತೊಗೋತಾನೆ. ಸೊ ಕ್ವಶನ್ಸ್ ನೋಡಿ, ಒಂದು ವೇಳೆ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲರು? ಸೊ ನಮಗೇನು ಬೇಕು ಈಗ? ಎಲ್ಲರೂ ಸೇರಿ ಎಷ್ಟು ದಿನಗಳಲ್ಲಿ. ಸೊ ನಮಗೆ ಡೇಸ್ ಬೇಕು, ಸೊ ಸಮಯ ಬೇಕು. ಸಮಯ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ಎಫಿಷಿಯನ್ಸಿ. ಇಲ್ಲಿ ಎಫಿಷಿಯನ್ಸಿ ಎಲ್ಲರೂ ಸೇರಿ ಅಂದರೆ 3 ಜನ. ಸೊ ಎಸ್, ಸಂಜೀವ್, ಕಿರಣ್ ಪ್ಲಸ್ ರವಿ, 3 ಎಫಿಷಿಯನ್ಸಿ. ಸೊ ಕೆಲಸ ಎಷ್ಟು? 30. ಸಂಜೀವಂದು ಎಫಿಷಿಯನ್ಸಿ 5, ಕಿರಣಂದು 3, ರವಿದು 2. ಸೊ 30 + 10, ಸೊ 3 days. ಸೊ 3 ಜನ ಸೇರಿ ಸೇರಿ 3 ಡೇಸಲ್ಲಿ ವರ್ಕನ್ನು ಮುಗಿಸ್ತಾರೆ. ಸೊ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನಿಗೆ ಬರೋಣ. ಸೊ ಇಲ್ಲಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿಲಿ. ಎ ಒಂದು ಕೆಲಸವನ್ನು 30 ದಿನಗಳಲ್ಲಿ, ಎ ಎಷ್ಟು? 30 days. ಎ ಮತ್ತು ಬಿ ಸೇರಿ, ಎ ಮತ್ತು ಬಿ ಸೇರಿ ಅದೇ ಕೆಲಸವನ್ನು 20 days. ಎ ಒಂದು ಕೆಲಸವನ್ನು 30 ದಿನ, ಎ ಮತ್ತು ಬಿ ಸೇರಿ ಅದೇ ಕೆಲಸವನ್ನು 20 ದಿನ ಮುಗಿಸಬಲ್ಲರು. ಹಾಗಾದರೆ ಅದೇ ಕೆಲಸನ ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ಸೊ ಈ ಥರ ಇದ್ದಾಗೂ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ ಅಷ್ಟೇ. ಎ 30 ದಿನ, ಎ ಪ್ಲಸ್ ಬಿ ಸೇರಿ 20 ದಿನ. ಸೊ ಇದು ನಮ್ಮದು ಏನು? ಸಮಯ. ಸೊ ಮತ್ತೆ ವರ್ಕ್, ಕೆಲಸ, ಎಫಿಷಿಯನ್ಸಿ, ಇವು 3ನ್ನೇ ಮಾಡೋದು. ಸೊ ಈಗ ಮತ್ತೆ 20 ಮತ್ತು 30ರ ಏನು ಕಂಡುಹಿಡಬೇಕು? LCM. ಯಾವುದು? 30 20ರಿಂದ ಡಿವೈಡ್ ಆಗುತ್ತೆ, ಸೊ ಆಗೋದಿಲ್ಲ, ಬಿಗ್ ನಂಬರ್ 30 ಇದೆ. ಸೊ ಇದರದ್ದು × 2 ಮಾಡಿದರೆ 60. 60 20ರಿಂದ ಡಿವೈಡ್ ಆಗುತ್ತಾ? ಹೌದು ಆಗುತ್ತೆ.
23 23 ಸ 60 0. ಸೊ 0 ರಿಮೈಂಡರ್ ಬಂತು. ಸೊ ನಮ್ಮ ಎಲ್ ಸಿ ಎಮ್ಮು 60 ಬಂತು. ಸೊ ಮತ್ತೆ ಎಫಿಷಿಯನ್ಸಿಗೆ ಹೇಳಿತ್ತು ಎಫಿಷಿಯನ್ಸಿ ಈಕ್ವಲ್ ಟು ವರ್ಕ್ ಬೈ ಸಮಯ. ಸೊ ಇಲ್ಲಿ ವರ್ಕ್ ಎಷ್ಟು 60, ಸಮಯ 30, ಎಷ್ಟು 2 ಎಫಿಷಿಯನ್ಸಿ. ಸೊ ಮತ್ತು ಇಲ್ಲಿ 60 ಮತ್ತು 20 ಎಫಿಷಿಯನ್ಸಿ 3. ಹೌದಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೊದಲನೇದು ಎ ಅನ್ನೋನು ಎಫಿಷಿಯನ್ಸಿ ಎಷ್ಟು 2 ಇದೆ, ಎಫಿಷಿಯನ್ಸಿ 2 ಬಂತು. ಬಿ ಅನ್ನೋನು ಎಫಿಷಿಯನ್ಸಿ ಬಿ ಅಲ್ಲ, ಎ ಮತ್ತು ಬಿ ಅನ್ನೋನು ಎಫಿಷಿಯನ್ಸಿ 3 ಇದೆ. ಸೊ ನಮಗೆ ಎ ಗೊತ್ತು 2 ಅಂತ. ಸೊ ಬಿ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಾ? ಸೊ ಇಲ್ಲಿ ಎ ವ್ಯಾಲ್ಯೂ ಅಲ್ಲಿ 2 ಹಾಕ್ತೀರಾ. 2 + ಬಿ ಈಕ್ವಲ್ ಟು 3 ಇದೆಯಾ? ಸೊ ಬಿ ಈಕ್ವಲ್ ಟು 3 - 2 ಎಷ್ಟು ಬರುತ್ತೆ? ಬಿ ಈಕ್ವಲ್ ಟು 1. ಸೊ ಬಿ ಈಕ್ವಲ್ ಟು 1 ಅನ್ನೋದು ಬಿನ ಕೆಪ್ಯಾಸಿಟಿ ಅಥವಾ ಎಫಿಷಿಯನ್ಸಿ. ಸೊ ಕ್ವಶನ್ ನೋಡಿ, ಹಾಗಾದರೆ ಅದೇ ಕೆಲಸನೂ ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ಸೊ ನಮಗೆ ಮತ್ತೆ ಸಮಯ ಬೇಕು. ಎಷ್ಟು ಸಮಯದಲ್ಲಿ ಮುಗಿಸುತ್ತಾನೆ? ಸಮಯ ಈಕ್ವಲ್ ಟು ವರ್ಕ್ ಬೈ ಎಫಿಷಿಯನ್ಸಿ. ಎಷ್ಟು ವರ್ಕ್ ಇದೆ ನಮ್ಮದು? 60 ವರ್ಕು. ಈಗ ಎಫಿಷಿಯನ್ಸಿ ಕೆಪ್ಯಾಸಿಟಿ ಯಾವುದು? ಬಿದು ಎಷ್ಟು ಬಂತು? ನಾವು 1 ಬಂತ. ಸೊ 1. ಸೊ ಆನ್ಸರ್ 60 ಡೇಸ್. ಸೊ 60 ಡೇಸಲ್ಲಿ ಬಿ ಒಬ್ಬನೇ ಆ ಕೆಲಸವನ್ನು ಮುಗಿಸುತ್ತಾನೆ. ಸೊ ಮುಂದೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಒಂದು ಕೆಲಸವನ್ನು 30 ದಿನ, ಎ ಒಂದು ಕೆಲಸವನ್ನು 30 ದಿನ, ಬಿ ಮತ್ತು ಸಿ ಸೇರಿ ಅದೇ ಕೆಲಸವನ್ನು 20 ದಿನ. ಏನು ಕೊಟ್ಟಿದ್ದೆ ಅದೇ ಬರ್ಕೋತಾ ಇದ್ದೀನಿ. ಎ ಮತ್ತು ಸಿ ಸೇರಿ ಅದೇ ಕೆಲಸವನ್ನು 15 ದಿನ. ಎ ಮತ್ತು ಸಿ ಸೇರಿ ಅದೇ ಕೆಲಸವನ್ನು 15 ದಿನ ಸೊ ಮುಗಿಸಬಲ್ಲರು. ಹಾಗಾದರೆ ಅದೇ ಕೆಲಸವನ್ನು ಬಿ ಒಬ್ಬನೇ. ಸೊ ಬಿ ಒಬ್ಬಂದು ಎಫಿಷಿಯನ್ಸಿ ಕಂಡುಹಿಡಬೇಕು ನಾವು. ಸೊ ಇಲ್ಲಿ ಮತ್ತೆ ಅದೇ ಥರ ಸಮಯ, ವರ್ಕ್, ಕೆಲಸ, ಎಫಿಷಿಯನ್ಸಿ. ಸೊ ಕೆಲಸ ಬೇಕಂದರೆ ಎಲ್ ಸಿ ಎಮ್ ಎದ್ರದ್ದು ಇವು ಮೂರರದ್ದು ಎಲ್ ಸಿ ಎಮ್. ಸೊ 15, 20, 30 ಇದೆಯಾ? ಸೊ ದೊಡ್ಡ ನಂಬರ್ ಯಾವುದು? 30ರದ್ದು ಎಲ್ ಸಿ ಎಮ್. ಸೊ ಈ ಮೂರದು ಎಲ್ ಸಿ ಎಮ್ 30 ಇದೆ. 30 20ರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ 30ರದ್ದು ನೆಕ್ಸ್ಟ್ ಟರ್ಮ್ ಯಾವುದು? 60. ಸೊ 20. ಸೊ 20ರಿಂದ 60 ಡಿವೈಡ್ ಆಗುತ್ತಾ? ಸೊ 23ಲೆ 60, ರಿಮೈಂಡರ್ 0 ಬಂತು ಆಗುತ್ತೆ. ಸೊ ಮತ್ತು 60 15ರಿಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 15 4ಲೆ 60, ಸೊ 0 0. ಸೊ ರಿಮೈಂಡರ್ 0 ಬಂದಾಗ ಸೊ 60 ಎಲ್ ಸಿ ಎಮ್ ಆಗುತ್ತೆ. ಸೊ ನಮಗೆ ಎಲ್ ಸಿ ಎಮ್ ಸಿಕ್ತು. ಎಲ್ ಸಿ ಎಮ್ ಅಂದರೆ ವರ್ಕ್ ಸಿಕ್ತು. ವರ್ಕ್ 60. ಸೊ ವರ್ಕ್ ಸಿಕ್ಕಾಗ ನಾವು ಎಫಿಷಿಯನ್ಸಿ ಕಂಡುಹಿಡಬೇಕು. ಎಫಿಷಿಯನ್ಸಿ ಫಾರ್ಮುಲಾ ಗೊತ್ತಿದೆ, ವರ್ಕ್ ಡಿವೈಡೆಡ್ ಬೈ ಸಮಯ. ಸೊ ವರ್ಕ್ ಏನಿದೆ? 60 ವರ್ಕು, ಸಮಯ 30 ಎಷ್ಟು ಬಂತು? 2. ಸೊ ಸೆಕೆಂಡ್ ಕೇಸಲ್ಲಿ 60 ಡಿವೈಡೆಡ್ ಬೈ 20 ಎಷ್ಟು ಬಂತು? 3 ಬಂತು. ಸೊ ನೆಕ್ಸ್ಟ್ 60 ಡಿವೈಡೆಡ್ ಬೈ 15 ಎಷ್ಟು ಬಂತು? 4 ಬಂತು. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನು ಸಿಕ್ತು ಗೊತ್ತಾ? ಎ ಎಫಿಷಿಯನ್ಸಿ ಎಷ್ಟು? 2. ಬಿ ಮತ್ತು ಸಿ ಎರಡರದ್ದು ಸೇರಿ ಎಫಿಷಿಯನ್ಸಿ 3 ಇದೆ. ಎ ಮತ್ತು ಸಿ ಸೇರಿ ಎಫಿಷಿಯನ್ಸಿ 4 ಇದೆ. ಸೊ
ಸೊ ನಮಗೆ ಏನು ಬೇಕು, ಬಿ ಒಬ್ಬೊಂದು ಎಫಿಷಿಯನ್ಸಿ ಬೇಕು. ಸೊ ನಾವು ಏನು ಕಂಡುಹಿಡಬೇಕು, ಬಿದು ಬೇಕು. ಬಿ ಬೇಕಂದರೆ ನಿಮಗೆ ಸಿ ಬೇಕಾ? ಓಕೆ, ಸಿ ಬೇಕಂದರೆ ಎಲ್ಲಿ ನಮ್ಗೆ ಸಿ ಸಿಗುತ್ತೆ, ಈ ಇಕ್ವೇಷನಿಂದ ಸಿ ಸಿಗುತ್ತೆ, ಹೌದಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಎ ಎಷ್ಟಿದೆ, ಎ 2 ಇದೆ, ಸಿ ಗೊತ್ತಿಲ್ಲ, ಈಕ್ವಲ್ ಟು 4 ಬರ್ಕೋಬೋದಾ? ಸೊ ಸಿ ಈಕ್ವಲ್ ಟು 4 ಮೈನಸ್ 2 ಈಕ್ವಲ್ ಟು 2 ಬಂತ. ಸೊ ಸಿ ಎಫಿಷಿಯನ್ಸಿ 2 ಬಂತು. ಸಿ ಎಫಿಷಿಯನ್ಸಿ 2 ಸಿಕ್ತು. ಸಿ ಸಿಕ್ಕರೆ ನಮಗೆ ಬಿ ಸಿಗುತ್ತಾ? ಸೊ ಈ ಸಿಯನ್ನು ಇಲ್ಲಿ ಹಾಕಬೇಕು, ಹೌದಾ? ನೋಡಿ, ಬಿ ಪ್ಲಸ್ ಸಿ ಈಕ್ವಲ್ ಟು 3 ಇದೆ, ನಮಗೆ ಸಿ ಸಿಕ್ತು. ಬಿ ಪ್ಲಸ್ 2 ಈಕ್ವಲ್ ಟು 3. ಸೊ ಬಿ ಈಕ್ವಲ್ ಟು 3 ಮೈನಸ್ 2. ಸೊ ಬಿ ಈಕ್ವಲ್ ಟು 1. ಸೊ ನಮಗೆ ಬಿ ಎಫಿಷಿಯನ್ಸಿ ಸಿಕ್ತು. ಸೊ ನಮ್ಮ ಕ್ವಶನಲ್ಲಿ ಏನು ಕೇಳಿದಾನೆ, ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ. ಸೊ ಬಿ ಎಷ್ಟು ದಿನ ತಗೋತಾನೆ. ಸೊ ಸಮಯ ಈಕ್ವಲ್ ಟು ಕೆಲಸ ಡಿವೈಡ್ ಬೈ ಎಫಿಷಿಯನ್ಸಿ. ಕೆಲಸ ಎಷ್ಟು, 60. ಸೊ ಮತ್ತು ಬಿ ಎಫಿಷಿಯನ್ಸಿ ಎಷ್ಟು ಬಂತು, 1 ಬಂತು. ಸೊ ಎಷ್ಟು ದಿನದಲ್ಲಿ ಮುಗಿಸ್ತಾನೆ. ಸೊ 60/1 ಈಕ್ವಲ್ ಟು 60 ಡೇಸ್. ಸೊ ಬಿ ಒಬ್ಬನೇ 60 ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ. ಸೊ ಗೈಸ್, ಗೊತ್ತಾಯಿತು ಅಂದ್ಕೊಂಡಿದ್ದೀನಿ 4 ಕ್ವಶನ್ಸು. ಸೊ ಥ್ಯಾಂಕ್ ಯು ಗೈಸ್. ಹೋಪ್ ನಿಮಗೆ ಬೇಸಿಕ್ ಲೆವೆಲ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಅಪ್ಡೇಟೆಡ್ ಲೆವೆಲನ್ನು ನೋಡೋಣ. ಮತ್ತು ಅದೇ ಥರ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಟಾಪಿಕ್ಸ್ ಬೇಕು ಅದನ್ನು ಒಮ್ಮೆ ಕಮೆಂಟ್ ಮಾಡಿ. ಸೊ ಅದೇ ಟಾಪಿಕನ್ನು ನಾನು ನೆಕ್ಸ್ಟ್ ಮುಂಬರುವ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್.